ಶೋಧನೆಯಲ್ಲಿ ಬೀಳದಂತೆ ಪ್ರಾರ್ಥಿಸಿರಿ. ಯೇಸು ಕ್ರಿಸ್ತನು ಹೀಗೆ ಹೇಳಿದ್ದೇಕೆ? ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭಾತದ ಬೆಳಗಿನ ವಂದನೆಗಳು. ಶಾಲೋಮ್. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಪ್ರತಿದಿನವೂ ಯಾವುದೋ ಒಂದು ರೀತಿಯ ಪರೀಕ್ಷೆ ಅಥವಾ ಶೋಧನೆಯನ್ನು ಎದುರಿಸುತ್ತಲೇ ಇರುತ್ತೇವೆ. ಕೋಪ, ಹಿಂಸೆ, ಅನೈತಿಕತೆ, ದುರಾಸೆ, ಸುಳ್ಳು ಅಥವಾ ನಂಬಿಕೆಯಲ್ಲಿ ಕುಗ್ಗಿ ಹೋಗುವುದು, ಹೀಗೆ ಅನೇಕ ಶೋಧನೆಗಳು ನಮ್ಮನ್ನು ಆವರಿಸುತ್ತವೆ. ಆದರೆ ಯೇಸು ಕ್ರಿಸ್ತನು ತಾನು ಶಿಲುಬೆಗೆ ಹೋಗುವ ಮುನ್ನ ಗೆತ್ಸೆಮನೆ ತೋಟದಲ್ಲಿ ತನ್ನ ಶಿಷ್ಯರಿಗೆ ಒಂದು ಪ್ರಮುಖ ಎಚ್ಚರಿಕೆಯನ್ನು ನೀಡಿದನು. ನೀವು ಶೋಧನೆಯೊಳಗೆ ಬೀಳದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಆತ್ಮವು ಉತ್ಸಾಹವುಳ್ಳದ್ದೇ, ಆದರೆ ಶರೀರವು ಬಲಹೀನವಾಗಿದೆ. ಮತ್ತಾಯ 26:40. ಯೇಸು ಸ್ವಾಮಿ ಯಾಕೆ ಈ ಮಾತು ಹೇಳಿದನು? ನಮಗೆ ಪ್ರಾರ್ಥನೆಯ ಅಗತ್ಯವೇನು? ಸತ್ಯವೇದವು ಇದರ ಬಗ್ಗೆ ಏನು ಬೋಧಿಸುತ್ತದೆ? ಇಂದಿನ ಈ ವಿಡಿಯೋದಲ್ಲಿ ನಾವು ಸತ್ಯವೇದದ ಬೆಳಕಿನಲ್ಲಿ ಈ ವಿಷಯವನ್ನು ಆಳವಾಗಿ ಧ್ಯಾನಿಸಲಿದ್ದೇವೆ. ವಿಡಿಯೋದ ಕೊನೆಯಲ್ಲಿ ಶೋಧನೆಗಳನ್ನು ಜಯಿಸುವುದಕ್ಕಾಗಿ ನಿಮಗಾಗಿ ಮತ್ತು ನಿಮ್ಮ ಕುಟುಂಬಕ್ಕಾಗಿ ವಿಶೇಷ ಪ್ರಾರ್ಥನೆ ಇರುತ್ತದೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ, ದೇವರ ವಾಕ್ಯದಿಂದ ಬಲ ಪಡೆಯಿರಿ. ಬನ್ನಿ, ಮೊದಲನೆಯದಾಗಿ ಯೇಸು ಈ ಮಾತನ್ನು ಯಾವ ಸಂದರ್ಭದಲ್ಲಿ ಹೇಳಿದನು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನನ್ನು ಬಂಧಿಸುವ ಕೆಲವೇ ಗಂಟೆಗಳ ಮುಂಚಿನ ಸನ್ನಿವೇಶವಿದು. ಯೇಸುವಿಗೆ ತಾನು ಪಡಲಿರುವ ಕಷ್ಟಗಳು, ಪೆಟ್ಟುಗಳು ಮತ್ತು ಶಿಲುಬೆಯ ಮರಣದ ಅರಿವಿತ್ತು. ಆತನು ತೀವ್ರವಾದ ಮನೋವೇದನೆಯಲ್ಲಿದ್ದಾಗ ಪ್ರಾರ್ಥನೆ ಮಾಡಲು ಗೆತ್ಸೆಮನೆ ತೋಟಕ್ಕೆ ಹೋದನು. ತನ್ನೊಂದಿಗೆ ಪೇತ್ರ, ಯಾಕೋಬ ಮತ್ತು ಯೋಹಾನರನ್ನು ಕರೆದುಕೊಂಡು ಹೋಗಿ ನನ್ನೊಂದಿಗೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂದು ಹೇಳಿದನು. ಆದರೆ ಯೇಸು ಪ್ರಾರ್ಥಿಸಿ ಹಿಂತಿರುಗಿ ಬಂದಾಗ ಶಿಷ್ಯರು ನಿದ್ರೆ ಮಾಡುತ್ತಿದ್ದರು. ಆಗ ಯೇಸು ಪೇತ್ರನಿಗೆ ಹೇಳಿದ ಮಾತು ಇದು: ಏನು ನನ್ನೊಂದಿಗೆ 1 ಗಂಟೆಯಾದರೂ ಎಚ್ಚರವಾಗಿರಲು ನಿಮ್ಮಿಂದ ಆಗಲಿಲ್ಲವೇ? ಶೋಧನೆಯೊಳಗೆ ಬೀಳದಂತಿರಿ, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಇಲ್ಲಿ 2 ಮುಖ್ಯವಾದ ವಿಷಯಗಳನ್ನು ಯೇಸು ಎತ್ತಿ ತೋರಿಸುತ್ತಾನೆ. 1. ಆತ್ಮವು ಪ್ರೋತ್ಸಾಹವುಳ್ಳದ್ದು. ನಮ್ಮ ಮನಸ್ಸಿನಲ್ಲಿ ಒಳ್ಳೆಯದನ್ನು ಮಾಡಬೇಕು, ದೇವರಿಗೆ ನಿಷ್ಠೆಯಿಂದಿರಬೇಕು ಎಂಬ ಬಯಕೆ ಇರುತ್ತದೆ. 2. ಶರೀರವು ಬಲಹೀನವಾಗಿದೆ. ಆದರೆ ನಮ್ಮ ಮಾನಸಿಕ ಸ್ವಭಾವ, ಶಾರೀರಿಕ ದಣವು ಮತ್ತು ಪಾಪದ ಕಡೆಗೆ ಎಳೆಯುವ ಸ್ವಭಾವವು ನಮ್ಮನ್ನು ಕೆಳಗೆ ಬೀಳಿಸುತ್ತದೆ. ಶಿಷ್ಯರು ಯೇಸುವನ್ನು ಎಂದಿಗೂ ಬಿಟ್ಟು ಕೊಡುವುದಿಲ್ಲ ಎಂದು ತಲೆ ಎತ್ತಿ ಹೇಳಿದ್ದರು, ವಿಶೇಷವಾಗಿ ಪೇತ್ರನು. ಆದರೆ ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರದಿದ್ದಾಗ ಏನಾಯಿತು? ಯೇಸು ಬಂಧಿಸಲ್ಪಟ್ಟಾಗ ಶಿಷ್ಯರೆಲ್ಲರೂ ಓಡಿ ಹೋದರು. ಪೇತ್ರನು ಯೇಸುವನ್ನು 3 ಬಾರಿ ನನಗೆ ಆತನು ಗೊತ್ತೇ ಇಲ್ಲ ಎಂದು ಅಲ್ಲಗಳೆದನು. ಪ್ರಾರ್ಥನೆಯ ಕೊರತೆ ಶಿಷ್ಯರು ಶೋಧನೆಯಲ್ಲಿ ಬಿದ್ದು ಹೋಗಲು ಮುಖ್ಯ ಕಾರಣವಾಯಿತು. ಸತ್ಯವೇದವು ಶೋಧನೆ ಮತ್ತು ಪ್ರಾರ್ಥನೆಯ ಬಗ್ಗೆ ಏನು ಹೇಳುತ್ತದೆ? ಈಗ ನಾವು ಸತ್ಯವೇದದ ಕೆಲವು ಪ್ರಮುಖ ವಚನಗಳನ್ನು ಗಮನಿಸೋಣ. 1. ಶೋಧನೆಯ ಮೂಲ ಯಾವುದು? ಯಾಕೋಬನು ಬರೆದ ಪತ್ರಿಕೆ 1:13 ಮತ್ತು 14ರಲ್ಲಿ ಹೀಗೆ ಬರೆದಿದೆ: ಶೋಧನೆಗೆ ಒಳಗಾಗುವವನು ದೇವರಿಂದ ನನಗೆ ಶೋಧನೆ ಬಂತು ಎಂದು ಹೇಳಬಾರದು, ಏಕೆಂದರೆ ದೇವರು ಕೆಟ್ಟದ್ದರಿಂದ ಶೋಧಿಸಲ್ಪಡುವವನಲ್ಲ. ಆತನು ಯಾರನ್ನು ಶೋಧಿಸುವವನೂ ಅಲ್ಲ. ಪ್ರತಿಯೊಬ್ಬನು ತನ್ನ ಸ್ವಂತ ದುರಾಶೆಯಿಂದ ಎಳೆಯಲ್ಪಟ್ಟು ಮರಳಾಗುವಾಗಲೇ ಶೋಧಿಸಲ್ಪಡುತ್ತಾನೆ. ಶೋಧನೆ ಎನ್ನುವುದು ಸೈತಾನನ ತಂತ್ರ ಮತ್ತು ನಮ್ಮ ಶಾರೀರಿಕ ಆಸೆಗಳಿಂದ ಬರುತ್ತದೆ. ಆದರೆ ದೇವರು ನಮಗೆ ಶೋಧನೆಯನ್ನು ಜಯಿಸಲು ಮಾರ್ಗವನ್ನು ನೀಡುತ್ತಾನೆ. 2. ದೇವರು ತಡೆದುಕೊಳ್ಳಲಾರದ ಶೋಧನೆಯನ್ನು ನೀಡುವುದಿಲ್ಲ. 1 ಕೊರಿಂಥದವರಿಗೆ 10:13ರಲ್ಲಿ ಅಪೊಸ್ತಲನಾದ ಪೌಲನು ಹೀಗೆ ಹೇಳುತ್ತಾನೆ: ಮನುಷ್ಯರಿಗೆ ಬರುವ ಸಾಮಾನ್ಯ ಶೋಧನೆಯ ಹೊರತು ಬೇರೆ ಯಾವ ಶೋಧನೆಯೂ ನಿಮಗೆ ಬಂದಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಗೆ ಮೀರಿದ ಶೋಧನೆಗೆ ಒಳಗಾಗುವುದಕ್ಕೆ ಆತನು ಬಿಡುವುದಿಲ್ಲ. ನಮ್ಮ ಶಕ್ತಿಯಿಂದ ನಾವು ಶೋಧನೆಯನ್ನು ಜಯಿಸಲು ಸಾಧ್ಯವಿಲ್ಲ. ಆದರೆ ದೇವರು
ಶಕ್ತಿಯಿಂದ ಸಾಧ್ಯ. ಆ ಶಕ್ತಿಯು ನಮಗೆ ಸಿಗುವುದು ಪ್ರಾರ್ಥನೆಯ ಮೂಲಕವೇ. ಯೇಸುವಿನ ಮಾದರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ಹೇಳಲಾಗಿದೆ, ನಮ್ಮ ಪ್ರಧಾನ ಯಾಜಕನಾದ ಯೇಸು ನಮ್ಮ ಬಲಹೀನತೆಗಳಲ್ಲಿ ನಮ್ಮೊಂದಿಗೆ ಸಹತಪಿಸುವವನಾಗಿದ್ದಾನೆ. ಆತನು ಸಕಲ ವಿಷಯಗಳಲ್ಲಿಯೂ ನಮ್ಮಂತೆಯೇ ಶೋಧಿಸಲ್ಪಟ್ಟರೂ ಪಾಪವಿಲ್ಲದವನಾಗಿದ್ದನು. ಯೇಸು ಕ್ರಿಸ್ತನು ಸ್ವತಃ ಮರುಭೂಮಿಯಲ್ಲಿ 40 ದಿನಗಳ ಉಪವಾಸ ಮತ್ತು ಪ್ರಾರ್ಥನೆಯಲ್ಲಿದ್ದಾಗ ಸೈತಾನನಿಂದ ಶೋಧಿಸಲ್ಪಟ್ಟನು. ಆದರೆ ಯೇಸು ಶೋಧನೆಯನ್ನು ಹೇಗೆ ಜಯಿಸಿದನು? 1. ದೇವರ ವಾಕ್ಯದ ಮೂಲಕ. 2. ಪ್ರಾರ್ಥನೆಯ ಬಲದ ಮೂಲಕ. ಯೇಸು ಕ್ರಿಸ್ತನು ಸ್ವತಃ ಪ್ರಾರ್ಥನೆಯ ಮೂಲಕ ಶೋಧನೆಯನ್ನು ಜಯಿಸಿದ ಮೇಲೆ ನಮಗೂ ಅದೇ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾನೆ. ಪ್ರಾರ್ಥನೆ ಏಕೆ ಅಗತ್ಯ ಮತ್ತು ಎಚ್ಚರದಿಂದಿರುವುದು ಎಂದರೆ ಏನು? ಸಹೋದರ ಸಹೋದರಿಯರೇ, ನಾವು ಪ್ರಾರ್ಥಿಸದಿದ್ದರೆ ಏನಾಗುತ್ತದೆ ಗೊತ್ತಾ? 1. ಆತ್ಮಿಕ ನಿದ್ರೆ. ನಾವು ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಿದಾಗ ನಮಗೆ ಪಾಪದ ಅರಿವು ಕಡಿಮೆಯಾಗುತ್ತದೆ. ಸರಿ ಮತ್ತು ತಪ್ಪಿನ ನಡುವಿನ ವ್ಯತ್ಯಾಸ ಮರೆತು ಹೋಗುತ್ತೇವೆ. 2. ಸೈತಾನನ ದಾಳಿ. 1 ಪೇತ್ರ 5:8 ಹೇಳುತ್ತದೆ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾದ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗಾಡುತ್ತಿದ್ದಾನೆ. ನಾವು ಹೇಗೆ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು? ದೈನಂದಿನ ಪ್ರಾರ್ಥನಾ ಜೀವನ. ಡೈಲಿ ಪ್ರೇಯರ್ ಲೈಫ್. ಬೆಳಿಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗುವ ಮುನ್ನ ಮಾತ್ರವಲ್ಲ, ದಿನವಿಡೀ ದೇವರೊಂದಿಗೆ ಸಂಪರ್ಕದಲ್ಲಿರಿ. ದೇವರ ವಾಕ್ಯವನ್ನು ಧ್ಯಾನಿಸುವುದು. ಪ್ರತಿದಿನ ಸತ್ಯವೇದವನ್ನು ಓದಿ. ವಾಕ್ಯವು ನಮಗೆ ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ತೋರಿಸುವ ದೀಪವಾಗಿದೆ. ದೇವರ ಸರ್ವಾಂಗ ಸನ್ನವನ್ನು ಧರಿಸಿಕೊಳ್ಳುವುದು. ಎಫೆಸದವರಿಗೆ 6ನೇ ಅಧ್ಯಾಯದಲ್ಲಿ ಹೇಳಿರುವಂತೆ ನಂಬಿಕೆ, ರಕ್ಷಣೆ, ವಾಕ್ಯವೆಂಬ ಆತ್ಮನ ಕತ್ತಿ ಮತ್ತು ಪ್ರಾರ್ಥನೆಯನ್ನು ಅಸ್ತ್ರವಾಗಿ ಬಳಸಬೇಕು. ನಾವು ಕರ್ತನ ಪ್ರಾರ್ಥನೆಯಲ್ಲೂ ಯೇಸು ನಮಗೆ ಕಲ್ಪಿಸಿಕೊಟ್ಟಿದ್ದನ್ನು ನೆನಪಿಸಿಕೊಳ್ಳಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಮತ್ತಾಯ 6ನೇ ಅಧ್ಯಾಯ 13ನೇ ವಚನ. ಅಂದರೆ ಶೋಧನೆಯಿಂದ ತಪ್ಪಿಸಿಕೊಳ್ಳಲು ಪ್ರತಿಕ್ಷಣವೂ ದೇವರ ಕೃಪೆ ನಮಗೆ ಬೇಕು. ಪ್ರಿಯ ಸ್ನೇಹಿತರೆ, ಇಂದು ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಶೋಧನೆ ಅಥವಾ ಪರೀಕ್ಷೆಯ ಮೂಲಕ ಹಾದು ಹೋಗುತ್ತಿರಬಹುದು. ಬಹುಶಃ ನೀವು ಕೋಪ, ಕೆಟ್ಟ ಅಭ್ಯಾಸಗಳು, ಆತಂಕ, ಅನೈತಿಕ ಆಲೋಚನೆಗಳು ಅಥವಾ ಧರ್ಮಭ್ರಷ್ಟತೆಯ ಶೋಧನೆಯಲ್ಲಿದ್ದರೆ ಹೆದರಬೇಡಿ. ಯೇಸು ಕ್ರಿಸ್ತನು ನಿಮಗಾಗಿ ಜಯ ಸಾಧಿಸಿದ್ದಾನೆ. ಆತನ ಬಳಿಗೆ ಬನ್ನಿ. ಈಗ ಬನ್ನಿ, ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವರೆಡೆಗೆ ನಮ್ಮ ಹೃದಯಗಳನ್ನು ತಿರುಗಿಸಿ ಪ್ರಾರ್ಥಿಸೋಣ. ವಿಶೇಷ ಪ್ರಾರ್ಥನೆ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸುವೇ, ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ಮಗನಿಗಾಗಿ, ಮಗಳಿಗಾಗಿ ಮತ್ತು ಕುಟುಂಬಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಸ್ವಾಮಿ, ನೀನು ಹೇಳಿದಂತೆ ಆತ್ಮವು ಉತ್ಸಾಹವುಳ್ಳದೆ ಶರೀರವು ಬಲಹೀನವಾಗಿದೆ. ನಾವೆಲ್ಲರೂ ಬಲಹೀನರು ಕರ್ತನೆ. ಅನೇಕ ಬಾರಿ ನಮ್ಮ ಸ್ವಂತ ಶಕ್ತಿಯಿಂದ ಶೋಧನೆಗಳನ್ನು ಜಯಿಸಲು ಸೋತು ಹೋಗಿದ್ದೇವೆ. ಯೇಸುವೆ, ಇಂದು ಈ ವಿಡಿಯೋ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ನಿನ್ನ ಪವಿತ್ರಾತ್ಮನ ಬಲವನ್ನು ದಯಪಾಲಿಸು. ಸೈತಾನನ ತಂತ್ರಗಳಿಂದ, ಶಾರೀರಿಕ ದುರಾಶೆಗಳಿಂದ, ಲೋಕದ ಆಕರ್ಷಣೆಗಳಿಂದ ಮತ್ತು ನಂಬಿಕೆಯನ್ನು ಕುಗ್ಗಿಸುವ ಪ್ರತಿಯೊಂದು ಶೋಧನೆಯಿಂದ ಇವರನ್ನು ತಪ್ಪಿಸು. ಯಾರಾದರೂ ಕೆಟ್ಟ ಅಭ್ಯಾಸಗಳಲ್ಲಿ ಅಥವಾ ಪಾಪದ ಶೋಧನೆಯಲ್ಲಿ ಹೋರಾಡುತ್ತಿದ್ದರೆ ಈ ಕ್ಷಣದಲ್ಲಿ ನಿನ್ನ ಶಿಲುಬೆಯ ರಕ್ತದ ಮೂಲಕ ಅವರಿಗೆ ಬಿಡುಗಡೆಯನ್ನು ನೀಡು. ಶೋಧನೆಯೊಳಗೆ ಬೀಳದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಆತ್ಮಿಕ ವರವನ್ನು, ಪ್ರಾರ್ಥಿಸುವ ಮನಸ್ಸನ್ನು ಇವರಿಗೆ ದಯಪಾಲಿಸು. ಇವರ ದೈನಂದಿನ ಜೀವನದಲ್ಲಿ, ಉದ್ಯೋಗದಲ್ಲಿ, ಕುಟುಂಬದಲ್ಲಿ ಮತ್ತು ಮನಸ್ಸಿನಲ್ಲಿ ನಿನ್ನ ಶಾಂತಿ ಇರಲಿ. ಪ್ರತಿಯೊಂದು ಕೇಡಿನಿಂದ ಇವರನ್ನು ತಪ್ಪಿಸಿ
ನಿನ್ನ ರಾಜ್ಯಕ್ಕೋಸ್ಕರ ಇವರನ್ನು ನಂಬಿಗಸ್ತರಾಗಿ ನಡೆಸು. ನಮ್ಮ ರಕ್ಷಕನು ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್ ಆಮೇನ್. ದೇವರು ನಿಮ್ಮನ್ನು ಸಮೃದ್ಧವಾಗಿ ಆಶೀರ್ವದಿಸಲಿ. ಈ ವಾಕ್ಯ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ನಿಮ್ಮ ಪ್ರಾರ್ಥನಾ ವಿಷಯಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಗಾಗಿ ಪ್ರಾರ್ಥಿಸುತ್ತೇವೆ. ಮರಳಿ ಮತ್ತೊಂದು ಆತ್ಮಿಕ ವಾಕ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕರ್ತನಾದ ಯೇಸುವಿನ ಕೃಪೆಯು ನಿಮ್ಮೊಂದಿಗಿರಲಿ. ಆಮೆನ್.